ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ಇಲ್ಲಿವರೆಗೂ ರಾಯರ ಅವತಾರದಿಂದ ಸನ್ಯಾಸ ಸ್ವೀಕಾರದವರೆಗೆ ತಿಳ್ಕೊಂಡ್ರಿ. ಸನ್ಯಾಸ ಆದಮೇಲೆ ಅವರು ಮಾಡಿರೋ ಪವಾಡುಗಳು ಒಂದ ಎರಡ. ಸುಮಾರು ವರ್ಷಗಳು ಆದಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರರಾಗಿ ಬೃಂದಾವನ ಪ್ರವೇಶ ದಿನ ಬಂದೇ ಬಿಟ್ಟಿತು. ಭಕ್ತರಿಗೆ ಇನ್ನು ಮುಂದೆ ರಾಯರ ಪ್ರತ್ಯಕ್ಷ ದರ್ಶನ ಭಾಗ್ಯ ಕೊನೆಯಾಗುವ ದಿನ. ಈ ವಿಷಯ ಎಲ್ಲ ಭಕ್ತರ ದುಃಖ ಉಮ್ಮಳಿಸಿ ತರುತ್ತಿತ್ತು. ಮಂದಹಾಸ, ಮುಗ್ಧ, ಮನೋಹರ, ತೇಜಪುಂಜ, ಕರುಣಾಕಟಾಕ್ಷ ಇನ್ನು ಮುಂದೆ ಯಾರಿಗೂ ಇಲ್ಲವಾಗುವುದು. ಆದರೆ ಅದು ಶ್ರೀಹರಿಯ ನಿರ್ಣಯ. ಆ ನಿರ್ಣಯವನ್ನು ಚಾಚು ತಪ್ಪದಂತೆ ಪಾಲಿಸುವವರು ಶ್ರೀ ರಾಘವೇಂದ್ರರು. ಕ್ರಿಸ್ತಶಕ 1676 ವಿರೋಧೀಕೃತ ನಾಮ ಸಂವತ್ಸರ ಶ್ರಾವಣ ಮಾಸ ಕೃಷ್ಣ ಪಕ್ಷ ಬಿದಿಗೆ ಬಂದೇ ಬಿಟ್ಟಿತು. ಅಂದೇ ಭಕ್ತರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ವೃಂದಾವನವನ್ನು ಪ್ರವೇಶ ಮಾಡಿದರು ಶ್ರೀರಾಯರು. ವ್ಯಾಪಾರಕ್ಕೆಂದು ನಮ್ಮ ದೇಶಕ್ಕೆ ಬಂದು ಇಲ್ಲೇ ತಳವೂರಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿ ತಮ್ಮ ಸ್ವತ್ವವನ್ನು ಹಿಂದೂಗಳ ಮೇಲೆ ಪ್ರಭಾವ ಬೀರಿದವರು ಆಂಗ್ಲರು. ರಾಯರು ಬೃಂದಾವನ ಪ್ರವೇಶಿಸಿದ 150 ವರ್ಷಗಳ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ದೊಡ್ಡ ಅಧಿಕಾರಿ ಸರ್ ಥಾಮಸ್ ಮನ್ರೋ ಮಂತ್ರಾಲಯಕ್ಕೆ ಬಂದರು. ಆಗಿನ ಕಾಲದಲ್ಲಿ ರಾಜರು ಕೊಟ್ಟಿದ್ದ ಸಂಪತ್ತು ಸರಿಯಾದ ವ್ಯಕ್ತಿಗಳಿಂದ ಅನುಭವದಲ್ಲಿ ಇವೆಯೇ ಅಥವಾ ಇಲ್ಲವೇ ಎಂದು ಈಸ್ಟ್ ಇಂಡಿಯಾ ಕಂಪನಿಯು ತಪಾಸಣೆಯನ್ನು ನಡೆಸುತ್ತಿತ್ತು. ಇದಕ್ಕೆ ಈ ಮನ್ರೋ ಸಾಹೇಬ್ನು ಮದ್ರಾಸ್ ಅಧಿಪತ್ಯದ ಅಧಿಕಾರಿಯಾಗಿದ್ದರು. ಬಳ್ಳಾರಿಯಲ್ಲಿಯೇ ಬಿಡಾರ ಹೂಡಿ ಮಂತ್ರಾಲಯ ವಿಚಾರವಾಗಿ ತನಿಖೆ ಮಾಡಲು ಹೊರಟಿದ್ದ. ಮಠದ ಸುಪರ್ದಿಯಲ್ಲಿದ್ದ ಆಸ್ತಿಯನ್ನು ಮುಟ್ಟುಗೋಲು ಮಾಡಬೇಕೆನ್ನುವ ಕಂಪನಿಯ ಆದೇಶವನ್ನು ಪೂರ್ಣಗೊಳಿಸಲು ಆತ ಬಂದಿದ್ದ. ಆಗ ಅವರ ಜೊತೆಗೆ ಬಂದಿದ್ದ ಕೆಳಗಿನ ಅಧಿಕಾರಿಗಳೆಲ್ಲ ನಮ್ಮ ಭಾರತೀಯರೇ ಆಗಿದ್ದರು. ಮಠವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕಲ್ಲ ಅಂತ ಅವರಲ್ಲಿ ಹಂಬಲವಿದ್ದರೂ ಆಂಗ್ಲೇಯನ ಎದುರು ಹೇಳುವ ಧೈರ್ಯ ಅವರಿಗೆ ಇರಲಿಲ್ಲ. ಅಧಿಕಾರಿಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಬೃಂದಾವನದಲ್ಲಿ ಸಶರೀರವಾಗಿ ಇದ್ದಾರೆ ಎಂಬುದನ್ನು ಅವರು ಮನ್ರೋ ಸಾಹೇಬನಿಗೆ ವಿವರವಾಗಿ ಹೇಳಿದರು. ಅದನ್ನು ಕೇಳಿ ನಕ್ಕ ಅಧಿಕಾರಿಯು, ನನಗೂ ಸಾಧು ಸಂತರಲ್ಲಿ ನಂಬಿಕೆ ಇದೆ. 150 ವರ್ಷದ ಹಿಂದೆ ಜೀವಂತ ಸಮಾಧಿಯಾಗಿ ಯೋಗಿಯೊಬ್ಬರು ಇನ್ನೂ ಇದ್ದಾರೆಂದು ಹೇಳುತ್ತಿರುವುದು ಸೋಜಿಗವಾಗಿದೆ. ಭಾರತೀಯರಾದ ನೀವು ಮೂಢನಂಬಿಕೆಯಿಂದ ಎಲ್ಲ ನಂಬುತ್ತೀರಿ. ನಾವು ಸ್ವತಃ ದರ್ಶನ ಮಾಡಿದ ಮೇಲೆ ಮಂತ್ರಾಲಯದ ಗ್ರಾಮದ ವಿಚಾರವನ್ನು ಆಂಗ್ಲ ಪ್ರಭುತ್ವಕ್ಕೆ ತಿಳಿಸುತ್ತೇವೆ ಎಂದು ಘಮಂಡವಾಗಿ ಹೇಳಿದರು. ಅಲ್ಲಿ ವಾತಾವರಣ ನೋಡಿ ದಿಗ್ಭ್ರಾಂತನಾದ ಆತನು ಪಾದರಕ್ಷೆಗಳನ್ನು ಟೋಪಿಯನ್ನು ಕಳಚಿ ತನ್ನ ಪಕ್ಕದಲ್ಲಿದ್ದ ಜವಾನನ ಕೈಗೆ ಇಟ್ಟು ಪ್ರಾಕಾರವನ್ನು ಪ್ರವೇಶಿಸಿ ಬೃಂದಾವನದ ಮುಂದೆ ಬಂದನು. ಆಗ ಮನ್ರೋ ಸಾಹೇಬನಿಗೆ ಏನಾಯಿತೋ ಏನೋ, ಇದ್ದಕ್ಕಿದ್ದಂತೆ ಸೈನ್ಯ ಪದ್ಧತಿಯಂತೆ ಕಾಲುಗಳನ್ನು ಜೋಡಿಸಿ ಎದೆಯೆಬ್ಬಿಸಿ ವಂದನೆ ಸಲ್ಲಿಸಿ ಹಿಂದೂಗಳಂತೆ ಕೈ ಜೋಡಿಸಿ ವಿನೀತನಾಗಿ ತಲೆ ತಗ್ಗಿಸಿ ನಿಂತನು. ಅದನ್ನು ನೋಡಿ ಸುತ್ತಲಿದ್ದವರು ಆಶ್ಚರ್ಯಗೊಂಡರು. ಮನ್ರೋನ ಮುಖದಲ್ಲಿ ಪರಮಾದ್ಭುತವನ್ನು ನೋಡಿದ ಅಚ್ಚರಿ ಕಾಣುತ್ತಿತ್ತು. ಆತನು ಏನೋ ಅಸ್ಪಷ್ಟವಾಗಿ ಬಡಬಡಿಸುತ್ತಿದ್ದಾನೆ. ಪಕ್ಕದಲ್ಲಿರುವವರಿಗೆ ಏನೂ ಕಾಣದೆ ತನಗೆ ಮಾತ್ರ ಕಾಣುತ್ತಿರುವುದು ಆತನಿಗೆ ಇನ್ನೂ ಆಶ್ಚರ್ಯ ತಂದಿತ್ತು. ಅವನು ತದೇಕ ದೃಷ್ಟಿಯಿಂದ ನೋಡುತ್ತಿರಲು ಮಿಂಚಿನ ಗೊಂಚಲೊಂದು ಮಿಂಚಿದಂತಾಗಿ ಬೃಂದಾವನವು ಇಬ್ಬಾಗವಾಗಿ ತೇಜೋ ರಾಶಿಯ ಮಧ್ಯದಿಂದ ದಿವ್ಯ ಮಂಗಳ ರೂಪರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮನ್ರೋ ಸಾಹೇಬನಿಗೆ ದರ್ಶನವನ್ನು ಕೊಟ್ಟು ಮಠದ ಆಸ್ತಿಯನ್ನು ವಶಪಡಿಸಿಕೊಳ್ಳಬಾರದು ಎಂದು ಆದೇಶ ನೀಡಿ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿ ಅದೃಶ್ಯರಾದರು.
ಆದರೆ ಪಕ್ಕದಲ್ಲಿ ನಿಂತಿದ್ದವರ್ಯಾರಿಗೂ ಗುರುಗಳ ದರ್ಶನವಾಗಲಿಲ್ಲ. ಅಂದು ಗುರುಗಳು ಕರುಣಿಸಿದ್ದ ಮಂತ್ರಾಕ್ಷತೆಯಿಂದ ಭೋಜನ ತಯಾರಿಸಿ ಭಕ್ತಿಯಿಂದ ಸ್ವೀಕರಿಸಿದನು ಮನ್ರೋ ಸಾಹೇಬ. ಕೆಲ ದಿನಗಳಲ್ಲೇ ಮದ್ರಾಸಿನ ರಾಜ್ಯಪಾಲರಾದ ಅಧಿಕಾರಿ ಇಂಗ್ಲೆಂಡಿಗೆ ಹೋಗಲು ಆ ಸ್ಥಾನಕ್ಕೆ ಮನ್ರೋ ಅವರನ್ನು ನಿಯಮಿತಗೊಳಿಸಿದರು. ಶ್ರೀ ಗುರುರಾಜರ ಆದೇಶದಂತೆ ಮಂತ್ರಾಲಯ ಶ್ರೀಮಠದ ಆಸ್ತಿ ಎಂದು ಮನ್ರೋ ಸಾಹೇಬ ಮದ್ರಾಸು ಗೆಜೆಟ್ಟಿನಲ್ಲಿ ಬರೆದಿಟ್ಟು ಅದು ಶಾಶ್ವತವಾಗಿ ಅನುಭವಕ್ಕೆ ಶ್ರೀಮಠಕ್ಕೆ ಬರುವಂತೆ ಮಾಡಿ ಹೋಗಿರುವುದು ಈಗಲೂ ಕೂಡ ನಾವು ನೋಡಬಹುದು. ನಾವು ಭಾರತೀಯರು ದೇವರು, ಧರ್ಮ, ಆಚಾರ, ವಿಚಾರ, ಸಂಹಿತೆಗಳಲ್ಲಿ ನಂಬಿಕೆ ಇಟ್ಟವರು. ಆದ್ದರಿಂದ ಗುರುಗಳ ಮಹಿಮೆಯನ್ನು ಕೊಂಡಾಡುವುದು ಸ್ವಾಭಾವಿಕ. ಆದರೆ ನಮ್ಮವನಲ್ಲದ ವಿಧರ್ಮೀಯನಾದ ವಿದೇಶಿ ಬ್ರಿಟಿಷ್ ಸಾಮ್ರಾಜ್ಯದ ಓರ್ವ ಉಚ್ಚ ಅಧಿಕಾರಿ ಸರ್ ಥಾಮಸ್ ಮನ್ರೋ ನಂತವರಿಗೂ ಬೃಂದಾವನದ ಸೇರಿ 150 ವರ್ಷಗಳ ನಂತರವೂ ಜೀವಂತರಾಗಿ ದರ್ಶನವಿತ್ತು ಮಾತಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹಿಸಿದರೆಂಬುದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಎತ್ತಿ ತೋರುವ ಮಹಾಪ್ರಮಾಣವಾಗಿದೆ. ಇದು 2ನೇ ಶತಮಾನದ ಮಧ್ಯಭಾಗದಲ್ಲಿ ಮನ್ರೋ ಸಾಹೇಬನಿಗೆ ಗುರುಗಳು ತೋರಿದ ಈ ಮಹಿಮೆಯು ಅತ್ಯಂತ ಮಹತ್ವಪೂರ್ಣ ಘಟನೆಯೆಂದು ಧಾರಾಳವಾಗಿ ಹೇಳಬಹುದು. ಹೀಗೆ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಸ್ವಪರ ಜಾತಿ ಮತ ಭೇದವಿಲ್ಲದೆ ಆಗುವುದೆಂಬುದಕ್ಕೆ ಮನ್ರೋ ಸಾಹೇಬ ಉದಾಹರಣೆಯೇ ಸಾಕು. ಸ್ನೇಹಿತರೆ, ರಾಯರಿಗೆ ಇಲ್ಲದ ಜಾತಿ ಭೇದ ಭಕ್ತರಿಗೇಕೆ? ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಶ್ರೀರಾಮ್.